ಪುಣ್ಯಾತ್ಮರೇ, ನಮ್ಮ ಜೀವನದಾಗ ಏನು ಕಲಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ತಾಳ್ಮೆಯಿಂದ ಇರುವುದನ್ನು ಕಲಿಯಲೇಬೇಕು. ಯಾಕಂದರೆ ಕೆಸರು ತುಂಬಿರುವಂಥ ನೀರು 5-10 ನಿಮಿಷ ಬಿಟ್ಟು ನೋಡಿ ಅದು ಹೊಳ್ಳಿ ತಿಳಿ ಆಗುತ್ತದೆ. ಹಾಗೆ ಕೈದಿರುವಂಥ ಬಿಸಿ ನೀರನ್ನು 5-10 ನಿಮಿಷ ಬಿಟ್ಟು ನೋಡಿ ಅದು ತಣ್ಣಗಾಗಿ ಹೋಗುತ್ತದೆ. ಹಾಗೇ ನಮ್ಮ ಜೀವನದಲ್ಲೂ ಕೂಡ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಬರುತ್ತವೆ ಅಂತ ನಾವು ಕುಗ್ಗಬಾರದು. 5-10 ನಿಮಿಷ ಸುಮ್ಮನೆ ಇದ್ದು ನೋಡಿ ಅವು ಬರುವಂಥ ಕಷ್ಟಗಳು ತಾವಾಗೇ ಹೋಗಿಬಿಡುತ್ತವೆ. ಇಷ್ಟೇ ನಮ್ಮ ಜೀವನ. ಮಾತಿಲ್ಲದವನ ಮೋತಿ ನೋಡಬಾರದು, ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು. ಕೋತಿ ಹಂಗ ತಿರುಗು ಕ್ವಾಣಿನ ಬೆನ್ನ ಹತ್ತಬಾರದು.